ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನನ್ನ ಮಗಳದು ವ್ಯಾಕ್ಸಿನೇಷನ್ಗೆ ಹೋಗಬೇಕು. 3.5 ಮಂತ್ಸ್ ವ್ಯಾಕ್ಸಿನೇಷನ್. ತುಂಬ ಡಿಸ್ಟರ್ಬೆನ್ಸ್ ಇದ್ದಿದ್ದ ಕಾರಣ ನಾನು ಈ ವಿಡಿಯೋಗೆ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಇವತ್ತು ಹೇಗಿರುತ್ತೆ. ಸೊ ಈಗ ಒಂದು 2-3 ಫ್ಲವರ್ಸ್ನ ನಾನು ನಮ್ಮ ಗಾರ್ಡನಲ್ಲಿ ಬಿಟ್ಟಿರೋಂಥ ಫ್ಲವರ್ಸ್ನ ನಾನು ಹಾಕ್ತಾಯಿದ್ದೀನಿ ಕ್ಲಿಪ್ಪಿಂಗ್ಸ್. ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾಯಿತ್ತು. ಮಳೆ ಬೇರೆ ಬಿದ್ದಿತ್ತು. ಸೊ ಇನ್ನಷ್ಟು ಫೋಟೋಗ್ರಾಫ್ಗೆ ನನಗೆ ಒಂದು ಡೆಪ್ತ್ ಸಿಗ್ತಿತ್ತು ಅಂತ ಹೇಳ್ಬೋದು. ಸೊ ಬೇಸಿಕ್ಲಿ ನನಗೆ ಫೋಟೋಗ್ರಫಿ, ವಿಡಿಯೋಗ್ರಫಿ ಅಂತಂದರೆ ತುಂಬಾ ಇಷ್ಟ. ಸೊ ನೀವು ನನ್ನ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಅದನ್ನೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಏನೇನು ಕ್ರಿಯೇಟ್ ಮಾಡ್ತೀನಿ ಅಂತೆಲ್ಲ ತೋರಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನಾನಿವತ್ತು ನನ್ನ ಮಗಳು ವ್ಯಾಕ್ಸಿನೇಷನ್ಗೆ ಹೋಗಬೇಕು ಅಂತ ಹೇಳಿದೆ. ಇವತ್ತು ನಾನು ಅಮ್ಮ ಇಬ್ಬರೇ ಹೋಗಬೇಕು. ಬಿಕಾಸ್ ನನ್ನ ಹಸ್ಬೆಂಡ್ಗೆ ಲೀವ್ ಇಲ್ಲ. ಸೊ ಆದ ಕಾರಣ ನಾನು ಅಮ್ಮ ಇಬ್ಬರೇ ಹೋಗ್ತಾ ಇದ್ದೆ. ಚಿನ್ನಿ ಯಾರದು ನಿಂತ್ಕೋಬೇಕು ಇವಾಗ. ಅಲ್ಲಿ ನಿಂತ್ಕೋಬೇಕೀಗ. 3.5 ತಿಂಗಳಿಗೆ ಬಲ ಬಂದುಬಿಟ್ಟಿದೆ. ನಿಂತ್ಕೋಬೇಕು. ಕೂತ್ಕೊಳ್ಳೋದಿಲ್ಲ. ನಾವು ಯಾವುದೇ ಕಾರಣಕ್ಕೂ ಕೂತ್ಕೊಳ್ಳಲ್ಲ. ನಾವು ನಿಂತ್ಕೋತೀವಿ. ನಾವು ಬೇಗ ನಡೀತೀವಿ. ಅಲ್ಲ ಮಗಲಿ? ಹೌದಲ್ಲ? ಹೌದಲ್ಲ ಬಂಗಾರಿ? ನನ್ನ ಬಂಗಾರಿ. ಸೊ ಕ್ಲಿನಿಕ್ ಹೋಗೋದಕ್ಕೆ ನಾವು ಈ ಡ್ರೆಸ್ನ ತೆಗೆದಿಟ್ಟಿದ್ದೀನಿ. ಆ್ಯಂಡ್ ಈ ಒಂದು ಫ್ರಾಕ್ ಬಂದು ಚಿಕ್ಕಮಂಗ್ಳೂರಿಂದ ಅವ್ರ ತಾತ ತಂದುಕೊಟ್ಟಿರೋದು ನಮ್ಮಪ್ಪ. ಆ್ಯಂಡ್ ನಾನು ಅವಳಿಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಬಂದು ಡೇ 1 ಸೆಬಾಮೆಡ್ ಮಾತ್ರ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ತುಂಬ ಚೆನ್ನಾಗಿದೆ ಸೆಬಾಮೆಡ್. ಇರಿ, ಅವಳಿಗೆ ನೀವು ಕಾಣ್ತಿಲ್ಲ. ಔಟ್ಫಿಟ್ ಆಫ್ ದ ಡೇ ಪಪ್ಪ. ಅಮೆಝಾನ್ ಪಾರ್ಸಲ್ ಅಂತ ಅನ್ಸುತ್ತೆ. ಇದು ಅಪ್ಪ ಚಿಕ್ಕಮಂಗ್ಳೂರಿಂದ ತಂದಿದ್ರಲ್ಲ ಅಪ್ಪಿ. ಚಿಕ್ಕಮಂಗ್ಳೂರಿಂದ ಒಂದಷ್ಟು ಶಾಪ್. ರಿಟರ್ನ್ ಆ ಫ್ಲಿಪ್ಕಾರ್ಟ್ದು ಅಲ್ಲೇ ಇದೆಯಲ್ಲ. ಬೆಡ್. ಈವ್ನಿಂಗ್ ಒಂದು 4:45 ಆಗಿತ್ತು. ಅವರಪ್ಪ ಆಗಷ್ಟೇ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಿದ್ರಲ್ಲ. ಸೊ ಫಸ್ಟು ಮಗಳನ್ನು ನೋಡೋಣ, ಮಾತಾಡಿಸ್ಬಿಡೋಣ ಅಂದ್ಕೊಂಡು ವಿಡಿಯೋ ಕಾಲ್ ಮಾಡಿದರು. ಆ್ಯಂಡ್ ನಾನು ಅವರಪ್ಪಂಗೆ ಬಿಟ್ಟರೆ ಬೇರೆ ಯಾರಿಗೂ ವಿಡಿಯೋ ಕಾಲಲ್ಲಿ ಮಾತಾಡೋದಕ್ಕೆ ಬಿಡೋದಿಲ್ಲ. ಅಂದರೆ ವಿಡಿಯೋ ಕಾಲಲ್ಲಿ ನಾನು ಮಗುನ ತೋರಿಸೋದಿಲ್ಲ. ಸೊ ಹಾಗಾಗಿ ತುಂಬ ಜನ ಕೇಳಿದರು ಫ್ಯಾಮಿಲಿ ಮೆಂಬರ್ಸ್. ನಾನು ಯಾರಿಗೂ ಅಲೋ ಮಾಡಿಲ್ಲ ಅವರಪ್ಪ ಬಿಟ್ಟರೆ. ಸೊ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾರಿಗೂ ಅಲೋ ಮಾಡೋದಿಲ್ಲ ವಿಡಿಯೋ ಕಾಲು. ಪ್ಲೀಸ್ ಇನ್ನು ಮತ್ತೆ ಕೇಳೋದು ಬೇಡ. ಪಾಪುಗೆ ನಾವು ಇವಾಗಲೇ ಫೋನ್ ತೋರಿಸೋದು ಅಷ್ಟು ಅಭ್ಯಾಸ ಮಾಡಬಾರ್ದು. ಸೊ ಹಾಗಾಗಿ ಅದೊಂದು ಉದ್ದೇಶವನ್ನು ಇಟ್ಕೊಂಡು ನಾನು ಯಾರಿಗೂ ಅಲೋ ಮಾಡೋದಿಲ್ಲ. ಆ್ಯಂಡ್ ಅವರಪ್ಪನಿಗೆ ಮಾತ್ರ ನಾನು ತೋರಿಸೋದಕ್ಕೆ ಬಿಡೋದು. ಹೀಗೆ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಅವರಪ್ಪನ ಜೊತೆ ನೋಡ್ತಾ ಅವಳ ರಿಯಾಕ್ಷನ್ಸ್ ನೋಡಿ ಒಂದು ಸಲ ಕೋಪ ಮಾಡ್ಕೋತಾಳೆ, ಒಂದು ಸಲ ಏನೋ ಕ್ಯೂರಿಯಾಸ್ಟಾಗಿ ನೋಡ್ತಾಳೆ. ಹಾಗೆ ರೆಡಿ ಮಾಡ್ತಾಯಿದ್ರು ಅಮ್ಮನೂ. ಕಟ್ ಮಾಡಿಬಿಟ್ರು ಮಗಳೇ. ಕಟ್ ಮಾಡಿಬಿಡ್ತೀಯಾ ಫೋನು? ಯಾರ ಮಗಳೇ ಅದು? ಅಬ್ಬಾ, ಸೊ ಈವ್ನಿಂಗ್ ಟೈಮ್ ಅಕ್ವೇರಿಯಂ ಟೈಮ್ ಅನ್ನೋ ಹಾಗೆ ಅಜ್ಜಿನೂ ಮೊಮ್ಮಗಳು ಅಕ್ವೇರಿಯಂ ನೋಡ್ಕೊಂಡು ಕೂತಿದ್ದಾರೆ. ಹೋಗಿ ಕ್ಲಿನಿಕ್ಕಿಗೆ ರೆಡಿಯಾಗಿ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ
ಇವ್ರು ಈ ಥರ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ದಾರೆ. ಈ ಒಂದು ಟೈಮ್ ಇವರಿಬ್ರಿಗೆ ಕಂಪಲ್ಸರಿ. ದಿನದಲ್ಲಿ ಒಂದು ಸಲ ಆದರೂ ಇವರಿಬ್ಬರು ಅಕ್ವೇರಿಯಂ ನೋಡ್ಕೊಂಡು ಕೂತ್ಕೊಳ್ಳೇಬೇಕು. ಆ್ಯಂಡ್ ನೀವು ಕೂಡ ನೋಡಿ ಅಕ್ವೇರಿಯಂ. ನಮ್ಮ ಅಕ್ವೇರಿಯಮ್ಮಲ್ಲಿ ತುಂಬಾ ಮರಿಗಳು ಹಾಕಿದೆ ಫಿಶ್ಶು. ಇದೊಂದು ಫಿಶ್ಗೆ ಆ್ಯಕ್ಚುಲಾಗಿ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಸೊ ಮಕ್ಕಳು ಫಿಶ್ ಅಕ್ವೇರಿಯಮ್ನ ಒಂದು 5-10 ಮಿನಿಟ್ಸ್ ನೋಡ್ತಾ ಇದ್ದರೆ ತುಂಬ ಬೆನಿಫಿಟ್ಸ್ ಇದೆ. ಸೈಂಟಿಫಿಕಲಿ ನಾವು ಓದೋದಾದರೆ ಅದನ್ನು ತುಂಬ ಒಳ್ಳೆ ಬೆನಿಫಿಟ್ಸ್ ಇದ್ದಾವೆ. ಹಾಗೆ ನನಗೆ ಇವತ್ತೊಂದು ಅಮೆಝಾನ್ ಪಾರ್ಸಲ್ ಬಂದಿದೆ. ಆ್ಯಂಡ್ ಆ ಅಮೆಝಾನ್ ಪಾರ್ಸಲ್ ಬಂದು ನಿಮಗೂ ಕೂಡ ಇನ್ಫಾರ್ಮೇಟಿವ್ ಆಗಿರಬಹುದು. ನಾನು ಅಮೆಝಾನಲ್ಲಿ ಒಂದು ಮೆಶ್ ಮೆಟೀರಿಯಲ್ನ ಆರ್ಡರ್ ಮಾಡಿದ್ದೆ, ವಿಚ್ ಇಸ್ 5x10 ಫೀಟ್ ಮೆಷರ್ಮೆಂಟ್ದು. ಸೊ ನಾನು ನಮ್ಮನೆ ವಿಂಡೋಸ್ಗೆ ಮಸ್ಕಿಟೋ ಮೆಶ್ನ ಹಾಕಿಸ್ಬೇಕು ಅಂತ ಅಂದಾಗ ನನಗೆ ಅವರು ಒಂದು ವಿಂಡೋಗೆ 625 ಚಾರ್ಜ್ ಹೇಳಿದ್ರು. ಸೊ ನನಗೆ ಅದು ಡೆಡ್ ಇನ್ವೆಸ್ಟ್ಮೆಂಟ್ ಅನ್ನಿಸ್ತು. ಸೊ ನಾನೇನು ಮಾಡಿದೆ, ಮೆಶ್ ಮೆಟೀರಿಯಲ್ನ ಬುಕ್ ಮಾಡಿಕೊಂಡು ವೆಲ್ಕ್ರೋನ ಸ್ಟಿಚ್ ಮಾಡಿಕೊಂಡು ವಿಂಡೋಸ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಈ ಮಾಹಿತಿ ನಿಮಗೂ ಉಪಯೋಗ ಆಗ್ಬೋದು. ಆ್ಯಂಡ್ ಇವಾಗ ನಾವು ಹಾಸ್ಪಿಟಲ್ಗೆ ಹೊರಟಿದ್ದೀವಿ. ಸಾಕಾಗೋಯ್ತು, 2 ಕಾರ್ನೂ ಆಚೆ ತೆಗೆದು ಪಾರ್ಕ್ ಮಾಡಿ ಮನೆ ಬೀಗ ಹಾಕ್ಕೊಂಡು ಗೇಟೆಲ್ಲ ಲಾಕ್ ಮಾಡಿಕೊಂಡು ಹೊರಡೋ ಅಷ್ಟರೊಳಗೆ ಲೇಟ್ ಆಯಿತು. 2 ಕಾರ್ ಇತ್ತು ಆಚೆ ತೆಗಿಯೋಕ್ಕೆ. ಸೊ ಹಾಗಾಗಿ ಹೊಸ ಬೀದಿ ನಾಯಿ ನೋಡಿದೆ, ಗೋಲ್ಡ್ ಕಲರ್, ಸೇಮ್ ಚಾರ್ಲಿ ಕಲರ್ ಸಾಕಿರೋದೇ ಅಥವಾ ಬೀದಿ ನಾಯಿ? ಅದೆಲ್ಲ ನೋಡಲಿಲ್ಲ. ಬೇರೆ ನಾಯಿ ತುಂಬ ಇದ್ದಾರಾ? ಏನಾದರೂ 1 by 1 ಕಳಿಸೋದು. ನಾನು ನನ್ನ ಮಗಳಿಗೆ ಕಾಂಗ್ರೋ ಕೇರಲ್ಲಿ ಯಾವ ಪೀಡಿಯಾಟ್ರಿಷಿಯನ್ ನನ್ನ ಬೇಬಿನ ಅಟೆಂಡ್ ಮಾಡಿದ್ರೋ ಆ ಡಾಕ್ಟರ್ನೇ ಕನ್ಸಲ್ಟ್ ಮಾಡ್ತಾ ಇರೋದು. ಏನೇ ಆದರೂ ಒಬ್ಬರು ಡಾಕ್ಟರೇ ಬೆಸ್ಟ್ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಪ್ರೈವೇಟಲ್ಲೇ ಇಂಜೆಕ್ಷನ್ಸ್ನ ಹಾಕಿಸ್ತಾ ಇದ್ದೀನಿ. ಬೇಬಿ ವ್ಯಾಕ್ಸಿನೇಷನ್ಸ್ ಎಲ್ಲ ಪ್ರೈವೇಟಲ್ಲಿ ಎಕ್ಸ್ಪೆನ್ಸಿವೆ. ಅದರಲ್ಲೂ ನಾನು ಪೇನ್ಲೆಸ್ ಹಾಕಿಸ್ತಾ ಇರೋದು. ಬಟ್ ದಟ್ಸ್ ಓಕೆ. ಇವತ್ತು ಇಂಜೆಕ್ಷನ್ ಹಾಕ್ಬೇಕಾದ್ರೆ ಒಂದು ಹತ್ಲು ಪಾಪು ಉಸಿರು ಕಟ್ಕೊಂಡು ಹತ್ಲು ಒಂಥರ ತುಂಬ ಸಂಕಟ ಆಗ್ಬಿಡ್ತು. ಏನೋ ಒಂಥರ ಕಟ್ಟಾಗ್ತಂಗೆ ಆಗ್ಬಿಡ್ತು ಅವಳು ಅಳ್ತಾ ಇರೋದು ಕೇಳಿದ್ರೆ. ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ವಾಪಸ್ ಹೊರಟ್ವಿ ಮನೆಗೆ. ಹೊರಡೋ ಅಷ್ಟರೊಳಗೆ ಆಚೆ ಬಂದು ನೋಡ್ತೀವಿ ತುಂಬ ಕತ್ಲಾಗ್ಬಿಟ್ಟಿತ್ತು. 7:30 ಆಗಿತ್ತು ನಾವು ವಾಪಸ್ ಮನೆಗೆ ಹೊರಡುವಾಗ. ತೆಗಿಯಮ್ಮ. ಮನೆಗೆ ಬಂದಮೇಲೆ ಬಲೂನನ್ನ ಒಳಗೆ ಹಾಕಿ ಮತ್ತೆ ಹೋಗಿ ಡಿಸೈರ್ನ ಒಳಗೆ ಹಾಕಿ ರೂಮಿಗೆ ಹೋಗೋ ಅಷ್ಟರಲ್ಲಿ ಸಾಕಾಗೋಯ್ತು.
ಪಾಪು ಬಂದ ತಕ್ಷಣ ನಿದ್ದೆ ಮಾಡಿದ್ದಾಳೆ. 1/2 ಅವರ್ ಫೀಡ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಯಾವಾಗ ಎದ್ದೇಳ್ತಾಳೆ ಅಂತ.